ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಸುಮ್ಮನೆ ಕೂರೋ ಮಗಳೇ ಅಲ್ಲ. ಈ ಮಲ್ಲಿ ಇವಾಗ ಮಲ್ಲಿಗೆ ಹೂವಲ್ಲ, ಹಾವು. ಅದ್ ನಿಮಗ್ ನೆನ್ಪಿರ್ಲಿ. ಓಹೋ, ಇಷ್ಟೊಂದು ಮೀಟರ್ ಬಂದ್ಬಿಡ್ತೀಯ ನಿನಗೆ? ಏನ್ ಮಾಡ್ತೀಯ? ಮನೆಯವ್ರು ಯಾರ ಹತ್ರನೂ ಹೇಳಿದ್ರೆ ಒಬ್ಳೆ ಫೇಸ್ ಮಾಡ್ಬಿಡ್ತೀಯ ನೀನು? ಏನೇ ಮಾಡ್ತೀಯ ನೀನು? ಏನ್ ಮಾಡಕ್ಕಾಗುತ್ತೆ ನಿನ್ ಕೈಲಿ? ಕಣ್ಣೀರ್ ಹಾಕಲ್ಲ, ಕೈ ಕಟ್ಕೊಂಡು ಕೂರಕ್ಕೂ ಇಲ್ಲ. ನನ್ ಗಂಡ ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ಯಾವಳ ಜೊತೆ ಬೇಕಿದ್ರು ಚೆನ್ನಾಗಿರ್ಲಿ ಅಂತ ಅನ್ಕೊಳ್ಳೋ ಮಮತಾಮಯಿ ಕರುಣಾಮಯಿ ಅಂತೂ ಅಲ್ವೇ ಅಲ್ಲ. ತಲೆ ಮೇಲೆ ತಲೆ ಬೀಳ್ಲಿ, 6 3 ನಿಮ್ಮನ್ನಂತೂ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಯಾರ ಎದುರುಗಡೆ ನಿಂತು ಮಾತಾಡ್ತಾ ಇದೆಯಾ ಗೊತ್ತೇನೆ? ಜೇಡಿ, ಇದಕ್ಕೆಲ್ಲ ನಾನು ಬಗ್ಗದಿಲ್ಲ. ಬಗ್ಗಲ್ಲ ಅಂದ್ರೆ ಬಿಡೋರ್ ಯಾರು? ಬಗ್ಗಿಸ್ತೀನಿ. ನನಗ್ ಕಟ್ಟಿದಿರಲ್ಲ ಈ 3 ಗಂಟು, ಇದು ಬರೀ ಗಂಟಲ್ಲ, ಒಂದ್ ಅಂಟು ಅಂತ ತೋರಿಸ್ತೀನಿ. ಈ ಅಂಟಿಂದ ಅದ್ ಹೇಗ್ ಬಿಡಿಸ್ಕೊಳ್ತೀರ ಅಂತ ನಾನು ನೋಡೇ ಬಿಡ್ತೀನಿ. ಬೆಕ್ಕಿಗ್ ಚೆಲ್ಲಾಟ, ಇಲ್ಲಿಗ್ ಪ್ರಾಣ ಸಂಕಟ ಅನ್ನೋ ಹಾಗೆ ನಿಮ್ಮಿಬ್ರು ಚೆಲ್ಲಾಟಕ್ಕೆ ನಾನ್ ನನ್ ಮಗುನ ಕಳ್ಕೋಬೇಕಾಯ್ತು. ಇದಕ್ಕೆ ಉತ್ತರ ಬೇಕು ನನಗೆ. ಅದ್ಯಾವ್ದನ್ನು ಮರ್ತಿಲ್ಲ, ಮರೆಯೋದು ಇಲ್ಲ. ನಾನ್ ನನ್ ಮಗುನ ಕಳ್ಕೊಂಡಿದ್ದೆ ಅವಳಿಂದ. ಅವಳ ಜೊತೆ ಅದ್ ಹೇಗಿದ್ಬಿಡ್ತಿರೋ ಅಂತ ನಾನು ನೋಡೇ ಬಿಡ್ತೀನಿ. ಏನು ಮಕ್ಕಳ ವಿಡಿಯೋಸ್ ನೋಡ್ತಿದ್ರಾ? ಈಗ ಬರೀ ರೆಕಾರ್ಡೆಡ್ ವಿಡಿಯೋ ನೋಡ್ತಾ ಇದ್ದೀನಿ. ಏನ್ ಗೊತ್ತಾ, ಇನ್ನು ಸ್ವಲ್ಪ ದಿವಸಕ್ಕೆ ಡಾಕ್ಟ್ರು ಮಗು ಯಾವಾಗ ಹುಟ್ಟತ್ತೆ ಅಂತ ಡೇಟ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಸೊ ಐ ವೆರಿ ಮಚ್ ಎಕ್ಸೈಟೆಡ್. ನಿಮಗೆ ಪ್ರಸವ ವೇದನೆ ಇರುತ್ತೆ, ಬಟ್ ನೀವು ಅದನ್ನ ನಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಹಾಗೆ ನಮಗೆ ಈ ಕಾಯೋ ವೇದನೆ ಇದೆಯಲ್ಲ, ಅದನ್ನ ನಾನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗಲ್ಲ. ಓಕೆ, ಸೊ ಟೀಚರ್ ಎಕ್ಸಾಮ್ ಬರ್ದು ರಿಸಲ್ಟ್ಗೋಸ್ಕರ ಕಾಯೋ ಥರ ಆಗಿದೆ ಅಲ್ವಾ ನಿಮಗೆ? ತುಂಬಾನೇ ಕಷ್ಟವಾದ ಎಕ್ಸಾಮ್, 9 ಮಂತ್ ಕೋರ್ಸ್ ಇದು. ಬಟ್ ಬ್ಯೂಟಿ ಏನ್ ಗೊತ್ತಾ, ನಾವೀಗ ಎಷ್ಟು ಕಾತರದಿಂದ ಕಾಯ್ತೀವೋ, ಎಷ್ಟು ಹಂಬಲಿಸ್ತೀವೋ, ಎತ್ತೆಗಿಡ್ತೀವೋ, ಕಷ್ಟಪಡ್ತೀವಿ, ನೋವು ತಿಂತೀವಿ, ಅದೆಲ್ಲ ಮಗು ನಮ್ ಕೈಗೆ ಬರ್ತಿದ್ದಂಗೆ, ನಾವು ಅದ್ರ ಮುಖ ನೋಡ್ತಿದ್ದಂಗೆ ಎಲ್ಲ ಮಾಯ ಆಗ್ಬಿಡುತ್ತೆ. ಮೋಸ್ಟ್ಲಿ ಅದಕ್ಕಿಂತ ಬ್ಯೂಟಿಫುಲ್ ಮೂಮೆಂಟ್ ಇನ್ನೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವೀಗ ಪಡೋ ಕಷ್ಟ, ನೋವು ಎಲ್ಲ ಮರ್ತೋಗ್ಬಿಡುತ್ತೆ, ಬರೀ ಖುಷಿ ಮಾತ್ರ ಉಳ್ಕೊಳ್ಳುತ್ತೆ. ನಿಜ ಭೂಮಿಕಾ, ಹಾಗಾದ್ರೆ ಯಾವ್ದು ಲೆಕ್ಕಕ್ಕೆ ಬರಲ್ಲ. ಮಗು ನಗು ಎರಡೇ ಇರುತ್ತೆ. ಕರೆಕ್ಟ್. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇರೋದು ಏನಂದ್ರೆ, ನೀವು ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ, ನೀವು ದಪ್ಪ ಆಗ್ತಾನೆ ಇಲ್ಲ. ಹಾಗೆ ಹಂಚಿಕಡ್ಡಿ ತರಾನೇ ಇದ್ದೀರಾ. ನನ್ನ ಆಸೆ ಏನ್ ಗೊತ್ತಾ, ನಾನು ನಿಮ್ ತರ ಆಗ್ಬೇಕ್ರಿ. ಏನ್ ತಿಂದ್ರು ಹೊಟ್ಟೆಗೆ ಹತ್ಲೇಬಾರ್ದು. ಸಣ್ಣ ಇದ್ರೆ ತಾಪತ್ರ ಇರಲ್ಲ. ದೇವ್ರೆ, ಇದೇ ನಿಂಗೆ ಹೇಳ್ಬಿಟ್ರಿ ಗೌತಮ್ ಅವರೇ, ನನ್ ಡ್ರೀಮು ನಾನ್ ನಿಮ್ ತರ ಆಗ್ಬೇಕು ಅಂತ. ನೋಡಿ, ನೀವು ಈ ಸಣ್ಣ ಆಗೋ ಮಾತಾಡ್ಬೇಡಿ. ನೀವು ಈ ರೀತಿನೇ ಗುಂಡ್ಗುಂಡಕ್ಕೆ ಬೆಣ್ಣೆ ಮುದ್ದೆ ತರ ಇದ್ರೇನೆ ಚಂದ. ನೀವು ಸಣ್ಣ ಆಗ್ಬಿಟ್ರೆ ಬೆಳ್ಳಿಗಿರೋ ಓತಿಕ್ಯಾತೆ ತರ ಕಾಣ್ತೀರಾ. ಏನ್ ಹೇಳ್ತಾ ಇದ್ದೀರಾ? ನಿಜ, ನೀವು ಹಾಗೆ ಕಾಣ್ತೀರಾ. ಬೇಡಪ್ಪ, ಅದು ನನಗೆ ನೋಡಕ್ಕಾಗಲ್ಲ. ನೋಡಕ್ಕೆ ಇಮ್ಯಾಜಿನ್ ಮಾಡಕ್ಕೂ ಆಗಲ್ಲ. ಬೇಡ ಗೌತಮ್ ಅವರೇ, ನೀವು ಹೀಗಿದ್ರೇನೆ ಚಂದ, ಪ್ಲೀಸ್. ನೋಡಿ, ಅದು ಏನೇ ಆಗ್ಲಿ ನಿಮ್ ತರ ಲೈಟ್ ಆಗಿ ಸ್ಲಿಮ್ ಆಗಿರ್ಬೇಕು. ನೋಡಿ, ನೀವು ಮತ್ತೆ ಸ್ಲಿಮ್ ಆಗ್ತೀನಿ ಅಂತ ಹೇಳಿದ್ರೆ ಏನ್ ಡೈವರ್ಸ್ ಕೊಟ್ಬಿಡ್ತೀರಾ? ಗೌತಮ್ ಅವರೇ, ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ರಿ? ತಮಾಷೆ ಹೇಳಿದ್ರೆ ಪ್ಲೀಸ್, ತಮಾಷೆಗೂ ಹಾಗೆಲ್ಲ ಮಾತಾಡ್ಬೇಡಿ. ಆಯ್ತು, ಓಕೆ, ಐ ಆಮ್ ಸಾರಿ. ಫ್ಲೋನಲ್ಲಿ ಬಂತು ಹೇಳಿದೆ, ಐ ಆಮ್ ಸಾರಿ. ಅಲ್ಲ, ನಿಮ್ಗೆ ಈ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ, ನನಗೆ ಗೊತ್ತು. ಸುಮ್ಮನೆ ಯಾಕೆ ರಿಸ್ಕ್ ತಗೋಬೇಕು? ಐ ಆಮ್ ಸಾರಿ. ಓಕೆ, ನನ್ಗೆ ಆ ರೀತಿ ಎಲ್ಲ ಏನೂ ಆಗ್ತಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಆದ್ರೂ ಗಂಡಸರು ನಮ್ಮ ಸೇಫ್ಟಿ ನಾವ್ ಇರ್ಬೇಕಲ್ಲ. ಈ ನನ್ನ ಮಗ ಆನಂದಕ್ಕೆ ಫೋನ್ ಮಾಡಿ ಒಂದು ದಿವಸ ಕೋಚಿಂಗ್ ತಗೋತೀನಿ. ಅವನು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್. ಈಗ ನೀವು ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡೇ ಬಿಡಿ. ಏನ್ರಿ ಡಬಲ್ ಮೀನಿಂಗಾ? ಪೋಲಿ ಆಗ್ಬಿಟ್ಟಿದ್ದೀರಾ ಕಣ್ರಿ ನೀವು? ಇದೊಳ್ಳೆ ಕತೆ ಆಯ್ತಲ್ಲಪ್ಪ. ಗಂಡನ ಹತ್ರ ಪೋಲಿ ಆಗಿಲ್ದೆ ಇನ್ಯಾರ ಹತ್ರ ಪೋಲಿ ಆಗಿರ್ಬೇಕು? ಅದು ಅಲ್ಲದೆ ನೀವೇ ಹೇಳಿದಲ್ವಾ, ಪೋಲಿ ಆದ್ರೇನೆ ಪೇರೆಂಟ್ಸ್ ಆಗೋದಕ್ಕೆ ಸಾಧ್ಯ ಅಂತ. ನಿಮ್ಮ ಮಾತನ್ನೇ ಪಾಲಿಸ್ತಿದ್ದೀನಿ ಟೀಚರ್. ನಾಟಿ ಟೀಚರ್. ಸಾರಿ. ಆಯ್ತಾ? ಪರವಾಗಿಲ್ಲ, ನಾನು ಡ್ರಾಮಾ ಮಾಡಿದೆ. ಮಾಡಿ ಎಷ್ಟು ದಿವಸ ಮಾಡ್ತೀರೋ ಮಾಡಿ. ಎಸ್, ಸದ್ಯಕ್ಕೆ ನಂದೇ ರಾಜ್ಯ. ಆಯ್ತಾಯ್ತು.
ಅಕ್ಕರೆ. ಥ್ಯಾಂಕ್ ಯು ಮಲ್ಲಿ. ನೀನೇ ತರೋದಕ್ಕೆ ಹೋದೆ? ಮನೇಲಿ ಅಷ್ಟು ಜನ ಕೆಲ್ಸದವ್ರಿದ್ದಾರೆ, ಯಾರಿಗಾದ್ರೂ ಹೇಳಿದ್ರೆ ಆಗ್ತಿತ್ತಲ್ವಾ? ಯಾಕಕ್ಕರೆ ನಾನ್ ಮಾಡ್ಕೊಂಡ್ ಬಂದ್ರೆ ಹೊಟ್ಟೆಗೆ ಇಳಿಯಕ್ಕಿಲ್ವಾ? ಹೋಗಿ ಅಕ್ಕರೆ, ನನ್ ಸೇವೆ ಮಾಡಕ್ಕೆ ಬಿಡಕ್ಕಿಲ್ಲ ನೀವು. ಮಲ್ಲಿ ಅದ್ ಹಾಗಲ್ಲ. ಮತ್ತೆ ಹೆಂಗೆ ಹೇಳಿ? ಅಲ್ಲ, ನನಗೂ ಹೇಳೋದಕ್ ಬಿಡು. ನೋಡು, ನೀನು ಈ ಮನೆ ಕಿರಿ ಸೊಸೆ, ಅಷ್ಟಲ್ಲದೆ ನೀನು ನನ್ ಮುದ್ದಿನ ತಂಗಿ. ತಾತ ನಿನ್ ಮನೆ ತುಂಬಿಸ್ಕೊಳ್ಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನನ್ ಮುದ್ದಿನ ಮಲ್ಲಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಿನ್ ಜವಾಬ್ದಾರಿನ ನನಗ್ ವಹಿಸಿದ್ದಾರೆ. ಹೀಗಿರೋವಾಗ ನೀನೇನಾದ್ರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಸಣ್ಣ ಪುಟ್ಟದಾಗ ನಿನಗೇನಾದ್ರೂ ಆದ್ರೆ ನನ್ ತಾತಂಗೆ ಏನಂತ ಹೇಳಿ, ಹೇಗ್ ಮುಖ ತೋರಿಸ್ಲಿ ಹೇಳು? ಹಬ್ಬಬ್ಬಬ್ಬ ಅಕ್ಕರೆ, ಏನೋ ಒಂದ್ ಹೇಳ್ಬೇಕು ಅಂತ ಹೇಳ್ಬಿಡ್ಬಿಡಿ. ಆದ್ರೆ ಏನ್ ಗೊತ್ತಾಕರೆ, ನಂಗೆ ಇದೆಲ್ಲ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಆದ್ರೆ ಏನ್ ಮಾಡ್ಲಿ, ನನ್ಗೆ ಒಡ ಹುಟ್ಟಿದವ್ರು ಯಾರೂ ಇಲ್ಲ ಅಲ್ಲ. ಹುಟ್ತಾ ಬೆಳೀತಾ ಒಬ್ರೊಬ್ಳೆ ಬೆಳೆದ್ಬಿಟ್ಟೆ. ಅಕ್ಕ ತಂಗಿಯರ ಸಂಬಂಧ ಹೇಗಿರುತ್ತೆ ಅಂತಾನೆ ನನಗೆ ಗೊತ್ತಿಲ್ಲ. ಆದ್ರೆ ಆ ಸ್ಥಾನ ತುಂಬಿದವರು ನೀವು. ಹಳಿ ತಪ್ಪಿದ್ ನನ್ನ ಜೀವನನ ಸರಿ ಮಾಡಿದ್ ನೀವೇ ಅಲ್ವಾ ಅಕ್ಕಾರ? ಅದು ಅಲ್ಲದೆ ನಾನು ಬಸ್ರಿ ಆಗಿದ್ದಾಗ ನನ್ನ ಇಷ್ಟೊಂದು ಸಂದಾಗ ನೋಡ್ಕೊಂಡಿದ್ದೀರಾ. ಓ, ನಾನ್ ನಿನ್ನ ಆಗ ಆ ರೀತಿ ನೋಡ್ಕೊಂಡಿದ್ದಕ್ಕೆ ಈಗ ನೀನ್ ಋಣ ತೀರಿಸ್ತಿದ್ಯಾ? ಅಕ್ಕರೆ, ನೀವು ಋಣಗಿಣ ಅಂತೆಲ್ಲ ಹೇಳ್ಬಿಡಿ. ಋಣ ಎಲ್ಲ ತುಂಬಾನೇ ಸಣ್ಣ ಪದ. ನಿಮ್ ಋಣ ನನ್ಗೆ ಯಾವತ್ತೂ ತೀರ್ಸಕ್ಕಾಗಿಲ್ಲ. ಈ ಜನ್ಮ ಮಾತ್ರ ಅಲ್ಲ, 7 ಜನ್ಮ ಬಂದು ತೀರ್ಸಕ್ಕಾಗಿಲ್ಲ. ಸಾಕ್ ಮಲ್ಲಿ, ಎಷ್ಟು ಅಂತ ಹೊಗಳ್ತೀಯ. ಹೋಗ್ಲಿ ಹೋಗ್ಲಿ, ನೀನ್ ನನ್ ಅಟ್ಟಕ್ಕೆ ಏರಿಸ್ತಿದ್ಯಾ? ಅಟ್ಟನೂ ಇಲ್ಲ ಚಟ್ಟನೂ ಇಲ್ಲ ಅಕ್ಕರೆ. ಚೆಟ್ಟನ ಕ್ಷಮಿಸಿ ಅಕ್ಕರೆ, ಬಾಯ್ ತಪ್ಪ ಬಂದ್ಬಿಡ್ತು. ಏನೋ ಅನ್ಕೋಬಿಡಿ. ನಮ್ ನಂತರ ಸಹೋದರಿ ವಾತ್ಸಲ್ಯ ಇದ್ದಂಗೆ. ನಿಮ್ಗೆ ಏನೇ ಸಹಾಯ ಬೇಕಿದ್ರು ನೀವು ನನ್ಗೆ ಹೇಳ್ಬೇಕು. ನೀವು ಕುಂತ ಜಾಗದಿಂದ ಅಲ್ಲಾಡಂಗಿಲ್ಲ. ಅಲ್ಲೇ ಕೂತು ಏಮಲ್ಲಿ ಬಾ ಇಲ್ಲಿ ಅನ್ಬೇಕು. ಯಾಕೆ ಹೋಗ್ತಾ ಇದ್ದೀರಾ? ಏನಿಲ್ಲ, ನಿನ್ ಮಾತ್ ಕೇಳಿ ನಗು ಬಂತು ಅಷ್ಟೇ. ನಗಿ ನಗಿ. ಎಷ್ಟೇ ಆದ್ರೂ ನಾ ಹಳ್ಳಿಯಿಂದ ಬಂದೋಳಲ್ವಾ, ಅದಕ್ಕೆ ನಾನು ಏನೇ ಮಾತಾಡಿದ್ರು ಒಂದ್ ತಪ್ಪು ಕಂಡು ಹಿಡಿತಾನೆ ಇರ್ತೀರ. ಅಯ್ಯೋ, ನಿಜವಾಗ್ಲೂ ಆ ರೀತಿ ಏನೂ ಇಲ್ಲ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಹಾಗಾದ್ರೆ ನೀವ್ ಹಿಂಗೆಲ್ಲ ಮಾಡ್ಬೇಡಿ. ನೀವ್ ಈ ತರ ಎಲ್ಲ ಕ್ಷಮೆ ಕೇಳೋದು ಬಾವರ್ ಏನಾರು ನೋಡ್ಬಿಟ್ರೆ ಗನ್ ತಗೊಂಡ್ ಶೂಟ್ ಮಾಡ್ಬಿಡ್ತಾರೆ. ಎಂತ ಒಳ್ಳೆ ಗುಡ್ ನ್ಯೂಸ್ ಕೊಟ್ರಿ ನೀವು ಬೆಳಗ್ಗೆ. ಈಗಲೇ ರೆಡಿಯಾಗಿ ಕೊಡ್ತೀನಿ ನಾನು. ಇದೇ ಖುಷಿಗೆ ಸಂಜೆ ನಿಮ್ಮನ್ನು ಪಾರ್ಟಿ ಕರ್ಕೊಂಡು. ಓಕೆ, ಬಾಯ್. ಸರಿ, ನೀವು ಆರಾಮಾಗಿ ಹಾಲು ಕುಡಿರಿ. ನಾನು ಇವತ್ತು ಮಧ್ಯಾಹ್ನಕ್ಕೆ ಏನಾರ ಸ್ಪೆಷಲ್ ಆಗಿ ಅಡುಗೆ ಮಾಡಿಸ್ತೀನಿ. ಇವನು ಏನಿಲ್ಲ ಮರಿ, ಹೀಗೆ ಒಂದು ಗಾದೆ ಮಾತು ನೆನಪಾಯ್ತು, ಅದಕ್ಕೆ ನಗ್ತಾ ಇದ್ದೆ. ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಮೊದಲೇ, ಅದು ನನಗಿಂತ ಜಾಸ್ತಿ. ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ತನ್ನ ಬುದ್ಧಿನ ಬಿಡಲ್ಲ ಅಂತಾರಲ್ಲ, ಹಾಗೆ ಇಷ್ಟಕ್ಕೆ ಲಾಯಕ್ ನೀನು. ಅಮೃತಧಾರೆ